ಹಾಯ್ ಹಲೋ ನಮಸ್ತೆ. ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಕರಿಮಣಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆ ಪ್ರಾರಂಭದಲ್ಲಿ ಆ ಸ್ವಾಮೀಜಿ ಹಣ ಎಲ್ಲ ಹಿಡ್ಕೊಂಡು ಬರ್ತಾ ಇರ್ತಾನೆ. ಆಗ ಪಾಪ ಅಮ್ಮ ಎದುರು ಬರ್ತಾಳೆ. ಆವಾಗ ಅವಳಿಗೆ ಗೊತ್ತಾಗುತ್ತೆ ಇದು ಸ್ವಾಮೀಜಿ ಅಂತ ಹೇಳಿ. ಅರುಂಧತಿ ಜೊತೆ ಮಾತಾಡಿದ್ದು, ಕರ್ಣನಿಗೆ ಅಪಾಯ ಇದೆ ಅಂತ ಹೇಳಿದ್ದು ಇದೇ ಸ್ವಾಮೀಜಿ ಅಂತ ಹೇಳಿ ಅವಳಿಗೆ ಗೊತ್ತಾಗುತ್ತೆ. ಆಗ ಅವನಿಗೂ ಗೊತ್ತಾಗುತ್ತೆ. ಆಗ ಅವನು ಹೇಳ್ತಾನೆ, ಅಮ್ಮ ಏನ್ ಹೇಳಿ ಅಮ್ಮ ಅಂತ ಹೇಳ್ತಾನೆ. ಆಗ ಪಾಪಮ್ಮ ಹೇಳ್ತಾರೆ, ನಿನ್ಗೆ ನನ್ನ ಅಮ್ಮ ಆಗೋದೇನು ಬೇಡ, ನೀನು ಸುಳ್ಳು ಶಾಸ್ತ್ರ ಹೇಳ್ತೀಯ, ಹಾಗಿದೆ ಹೀಗಿದೆ ದೋಷ ಇದೆ ಅಂತ ಹೇಳಿ ದುಡ್ಡು ತಗೊಂಡು ಹೋಗ್ಲಿಕ್ಕೆ ಬಂದಿದ್ಯಾ, ಇವತ್ತು ನಿನ್ನನ್ನು ಬಿಡಲ್ಲ, ಇವತ್ತು ಎಲ್ಲರ ಎದುರಿಗೂ ನಿನ್ನನ್ನು ಹಿಡಿದು ಕೊಡ್ತೇನೆ ಅಂತ ಹೇಳ್ತಾಳೆ. ಆವಾಗ ವನಜಾನು ಅಲ್ಲಿರ್ತಾಳೆ. ಆಗ ಹೇಳ್ತಾಳೆ, ವನಜ ನೀನು ಈ ರೀತಿ ಮಾಡಿದ್ಯಾ, ಉಂಡ ಮನೆಗೆ ಎರಡು ಬಗಿತಾ ಇದ್ಯಾ, ಉಪ್ತಿಂದ ಮನೆಗೆ ಈ ರೀತಿ ಮಾತಾಡ್ತಿದ್ಯಾ, ಇದೆಲ್ಲ ವಿಷಯ ಕರ್ಣನಿಗೆ ಗೊತ್ತಾದ್ರೆ ಏನಾಗುತ್ತೆ ಅಂತ ಗೊತ್ತಾ, ಈ ಕೂಡಲೇ ನಾನಿದನ್ನು ಎಲ್ಲರ ಮುಂದೆ ಹೇಳ್ತೇನೆ, ನಿನ್ನ ಬಣ್ಣ ಬಯಲು ಮಾಡೇ ಮಾಡ್ತೇನೆ ಅಂತ ಹೇಳ್ಕೊಂಡು ಆ ಸ್ವಾಮೀಜಿನೇ ಎಳ್ಕೊಂಡು ಹೋಗ್ತಾ ಇರ್ತಾಳೆ. ಇನ್ನು ಮನಜ ಹೇಳ್ತಾಳೆ, ಪಾಪಮ್ಮ ಬೇಡ ಪಾಪಮ್ಮ, ಪ್ಲೀಸ್ ಪಾಪಮ್ಮ, ಅಣ್ಣನಿಗೆ ಹೇಳ್ಬಿಡಿ, ಕಣ್ಣನಿಗೆ ಹೇಳ್ಬಿಡಿ ಪಾಪಮ್ಮ, ಪ್ಲೀಸ್ ಪಾಪಮ್ಮ ಅಂತ ಬೇಡ್ಕೊಳ್ತಾ ಇರ್ತಾಳೆ. ಆಗ ಪಾಪಮ್ಮ ಕೇಳಲ್ಲ, ನೀನು ಉಂಡ ಮನೆಗೆ ದ್ರೋಹ ಮಾಡ್ಬೋದು, ಆದರೆ ನಾನು ಈ ಮನೇಲಿ ಉಪ್ಪು ತಿಂದಿದ್ದೇನೆ, ಈ ಮನೆಗೆ ನಾನು ದ್ರೋಹ ಮಾಡೇ ಮಾಡಲ್ಲ. ನೀನು ನನ್ನ ಮೊಮ್ಮಗನಿಗೆ ಮೋಸ ಮಾಡಿದ್ಯಲ್ವಾ, ಇವತ್ತು ಎಲ್ಲ ವಿಷಯ ಕರ್ಣನಿಗೆ ಹೇಳೇ ಹೇಳ್ತೇನೆ, ಕರ್ಣ ಕರ್ಣ ಅಂತ ಹೇಳ್ಕೊಂಡು ಕರ್ಣನ್ ಕರಿತಾ ಹೋಗ್ತಾ ಇರ್ತಾಳೆ. ಇನ್ನು ಈ ಕಡೆ ಕರ್ಣ ರೆಡಿಯಾಗಿ ಬರ್ತಾನೆ, ಆದ್ರೆ ಅವನಿಗೆ ಮನಸ್ಸೇ ಇರಲ್ಲ. ಇನ್ನು ಸಿಂಚನ ರೂಮಲ್ಲಿ ರೆಡಿ ಆಗ್ತಾ ಇರ್ತಾಳೆ. ಆಗ ಕರ್ಣನ ಅಪ್ಪ ಬರ್ತಾರೆ. ಬಂದು ಸಿಂಚನ ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು, ಹೊರಗೆ ಬರ್ತೀಯಾ ಅಂತ ಹೇಳ್ತಾರೆ. ಆವಾಗ ಸಿಂಚನ ಹೊರಗೆ ಬರ್ತಾಳೆ. ಕರ್ಣನ ಅಪ್ಪ ಹೇಳ್ತಾರೆ, ನೋಡ್ ಸಿಂಚನ, ನನಗೆ ಒಂದ್ ಕ್ವಶನ್ ಕೇಳ್ತೇನೆ, ಆನ್ಸರ್ ಮಾಡು. ನಿಜವಾಗ್ಲೂ ನಿಂಗೆ ಈ ಮದುವೆ ಇಷ್ಟ ಇದೆಯಾ? ಮದುವೆ ಆದ್ಮೇಲೆ ಕರ್ಣ ನಿನ್ ಜೊತೆ ಖುಷಿಯಾಗಿರ್ತಾನೆ ಅನ್ನೋ ನಂಬಿಕೆ ಇದೆಯಾ ನಿಂಗೆ ಅಂತ ಕೇಳ್ತಾರೆ. ಆಗ ಸಿಂಚನ್ ಹೇಳ್ತಾಳೆ, ಇದೆಲ್ಲ ಆಗ್ತಿರೋದು ಅತ್ತೆಗೋಸ್ಕರ, ಅತ್ತೆ ಖುಷಿಯಾಗಿದ್ದಾರಲ್ವಾ ಅದಕ್ಕೆ ನಾನು ಆಗ್ತಾ ಇರೋದು ಅಷ್ಟೇ, ಮತ್ತೇನೂ ಇಲ್ಲ. ನಾನೀಗ ಮದುವೆ ಬೇಡ ಅಂತ ಹೇಳೋಕ್ಕೂ ಆಗಲ್ಲ, ನನಗೆ ಎಲ್ಲ ಅತ್ತೆಗೋಸ್ಕರನೂ ಆಗ್ತಿರೋದು ಮಾವ ಅಂತ ಹೇಳಿ ನಾಟಕ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಅವಳು ರೂಮಿಗೆ ಬರ್ತಾಳೆ. ಆಗ ಅವಳ ಫ್ರೆಂಡ್ಸ್ ಹೇಳ್ತಾರೆ, ಏ ಸಿಂಚನ, ಎಷ್ಟು ನಾಟಕ ಮಾಡಿಬಿಟ್ಟೆ ಕಣೆ, ಆ ಕರ್ಣಂಗೋಸ್ಕರ ನೀನು ಏನೆಲ್ಲ ಮಾಡಿದೆ, ಎಷ್ಟೆಲ್ಲ ಕೆಲಸ ಮಾಡಿದೆ, ಎಷ್ಟೆಲ್ಲ ಒದ್ದಾಡ್ದೆ, ಆದರೆ ಇವಾಗ ನಿನ್ನ ಮಾವನೆದ್ರಿಗೆ ಏನೋ ಮಾಡ್ದಿರೋ ಥರ ಅಮಾಯಕಿ ಥರ ಮಾತಾಡ್ತಿದ್ಯಲ್ಲ, ನೀನು ಏನು ಆ್ಯಕ್ಟಿಂಗ್ ಕಣೆ ನಿಂದು ಅಂತ ಹೇಳ್ತಾರೆ. ಆವಾಗ ಸಿಂಚನ ಹೇಳ್ತಾಳೆ, ನಾನು ಇದೆಲ್ಲ ಮಾಡಲೇಬೇಕು, ನಾನು ಯಾವಾಗ ನನಗೆ ಬುದ್ಧಿ ಬಂತು ಆವಾಗದಿಂದ ಕರ್ಣನೇ ನನ್ನ ಗಂಡ ಅಂತ ಅಂದ್ಕೊಂಡು ಬಂದಿದ್ದೇನೆ. ಆಗಿರುವಾಗ ಆ ನಿನ್ನೆ ಮೊನ್ನೆ ಬಂದ ಸಾಹಿತ್ಯಂಗೋಸ್ಕರ ನಾನು ಕರ್ಣನ್ ಬಿಟ್ಕೊಡ್ಬೇಕಾ? ನೆವರ್, ಚಾನ್ಸೇ ಇಲ್ಲ. ಅವ್ನು ಯಾವಾಗ ಸಾಹಿತ್ಯನ ಇಷ್ಟಪಡ್ತಿದ್ದೇನೆ ಅಂತ ಹೇಳಿದ್ನೋ ಆವಾಗಲೇ ಡಿಸೈಡ್ ಮಾಡಿದೆ, ಕರ್ಣ ನಂಗೆ ಬೇಕೇ ಬೇಕು ಅಂತ ಹೇಳಿ. ಅದಕ್ಕೆ ಸಾಹಿತ್ಯನ ತಾಯಿ ಆಲ್ರೆಡಿ ಎಲ್ಲಾನು ಹೇಳಿದೆ, ನೀನು ಕರ್ಣನ್ ಬಿಟ್ಕೊಟ್ಟಿಲ್ಲ ಅಂದರೆ ನಾನು ಸುಮ್ಮನೆ ಬಿಡಲ್ಲ ಅಂತಲೂ ಅವಳನ್ನು ಹೆದರಿಸಿದೆ. ಈ ಕಡೆ ಕರ್ಣಂಗೆ ಸಾಹಿತ್ಯನ ಮೇಲೆ ಸಿಟ್ಟು ಬಂತು. ನನ್ನ ಕೆಲಸನೂ ಆಯಿತು, ನನಗೆ ಕರ್ಣ ಬೇಕೇ ಬೇಕು ಅಂತ ಹೇಳ್ತಾರೆ. ಅದನ್ನೆಲ್ಲ ಭರತ್ ಕೇಳ್ತಾ ಇರ್ತಾನೆ. ಅವನ್ ಬರ್ತಾನೆ, ಬಂದು ಸಿಂಚನ ನೀನ್ ಈ ರೀತಿ ಮೋಸ ಮಾಡಿದ್ಯಾ ಅಂತ ಹೇಳ್ತಾನೆ. ಇನ್ನು ಈ ಕಡೆ ಪಾಪಮ್ಮ ಕರ್ಣ ಕರ್ಣ ಅಂತ ಹೇಳ್ಕೊಂಡು ಬರ್ತಾ ಇರ್ತಾಳೆ. ಆವಾಗ ವನಜ ಅವಳ ಬಾಡಿ ಗಾರ್ಡ್ಸ್ ಅನ್ನ ಕರೆಸಿ ಪಾಪಮ್ಮನ ಬಾಯಿ ಮುಚ್ಚಿಸ್ತಾರೆ, ಅವಳನ್ನ ಲಾಕ್ ಮಾಡ್ತಾರೆ. ಇನ್ ಕರ್ಣ ಹೇಳ್ತಾನೆ, ಪಾಪಮ್ಮ ಕರ್ದಾಗಾಯ್ತಲ್ಲ, ಎಲ್ಲಿ ಹೋದ್ರು, ಅವ್ರ್ಯಾಕೆ ನನ್ನ ಕರಿತಿದ್ದಾರೆ, ಇಲ್ಲೇ ಎಲ್ಲೋ ಕರ್ದಾಗಾಯ್ತು, ಆದ್ರೂ ಎಲ್ಲೂ ಕಾಣಿಸ್ತಾ ಇಲ್ಲ ಅಲ್ವಾ ಅಂತ ಹೇಳ್ತಾನೆ. ಇನ್ನು ಈ ಕಡೆ ಪಾಪಮ್ಮನ ಅವ್ರು ಬ್ಲಾಕ್ ಮಾಡಿರ್ತಾರೆ. ಇಲ್ಲಿಗೆ ಈ ಸಣ್ಣ ಕ್ಲಿಪ್ಪಿಂಗ್ಸ್ ಮುಗಿಯುತ್ತೆ. ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.